ಹೆಲೋ ಸ್ಟೂಡೆಂಟ್ಸ್, ನಿನ್ನೆ ಸೆಕೆಂಡ್ PUC ರಿಸಲ್ಟ್ ಬಂತು. ಸೊ ಕೆಲವು ಸ್ಟೂಡೆಂಟ್ಸ್ ಗೆ ರಿವ್ಯಾಲ್ಯೂಷನ್ ಬಗ್ಗೆ, ಫೋಟೋ ಕಾಪಿ ಬಗ್ಗೆ ಮತ್ತೆ ಸೆಕೆಂಡ್ ಎಕ್ಸಾಮ್ ಬಗ್ಗೆ ಡೌಟ್ಸ್ ಇದೆ. ಸೊ ಎಲ್ಲರೂ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಮಾರ್ಕ್ಸ್ ತುಂಬಾ ಕಡಿಮೆ ಬಂದಿದೆ, ಇನ್ನೂ ಚೆನ್ನಾಗಿ ಓದಬೇಕಿತ್ತು, ನಾನ್ ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ, ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀತೀನಿ ಅಂತ ಅಂದವರು ಸೆಕೆಂಡ್ ಎಕ್ಸಾಮ್ ಹಾಕ್ತೀರಾ, ಅಪ್ಲೈ ಮಾಡ್ತೀರಾ. 24th ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಪ್ಲೈ ಮಾಡ್ಬೇಕು ಅಂತಂದ್ರೆ ನಿಮ್ಮ ಕಾಲೇಜ್ ಅಲ್ಲಿನೇ ಹೋಗಿ ಅಪ್ಲೈ ಮಾಡ್ಬೇಕು. ಲಾಸ್ಟ್ ಡೇಟ್ 17th ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಫೀಸ್ ಅನ್ನುವಂಥದ್ದು ಇರೋದಿಲ್ಲ. ಕಂಪ್ಲೀಟ್ಲಿ ಇಟ್ ಇಸ್ ಫ್ರೀ. ಇನ್ನು ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ತುಂಬಾನೇ ವೇರಿ ಆಗ್ತಾ ಇರುತ್ತೆ. ಸಪೋಸ್ 80 ಮಾರ್ಕ್ಸ್ ಬರಬೇಕಾಗಿರೋದು 40 ಮಾರ್ಕ್ಸ್ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಸೊ ನಿಮಗೆ ನಿಮ್ಮ ಆನ್ಸರ್ಸ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಅಂದ್ರೆ ಫಸ್ಟ್ KSEAB ವೆಬ್ಸೈಟ್ ಇಂದ ಏನು ಕೀ ಆನ್ಸರ್ಸ್ ಬಿಟ್ಟಿದಾರಲ್ಲ ಅದನ್ನ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಇದೇ ಆನ್ಸರ್ ಬರ್ದಿದ್ದೀನ ಅಂತ ಹೇಳಿ ಒಂದು ಕನ್ಫರ್ಮೇಶನ್ ತಗೊಳ್ಳಿ. ಲಿಂಕ್ ಎಲ್ಲದರ ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದೀನಿ. ಸೊ ಕನ್ಫರ್ಮೇಶನ್ ತಗೊಂಡ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಫೋಟೋ ಕಾಪಿ ತರಿಸ್ತೀರಾ. ಪ್ರತಿ ಸಬ್ಜೆಕ್ಟಿಗೂ 530 ರೂಪೀಸ್ ಇದೆ ಫೋಟೋ ಕಾಪಿ ತರ್ಸಕ್ಕೆ. ಸೊ ಈ ಫೋಟೋ ಕಾಪಿ ತರಿಸೋದು ಡೇಟ್ ಎಲ್ಲ ಡೀಟೇಲ್ಸ್ ನಾನೀಗ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ತರ್ಸಿದ್ಮೇಲೆ ನೀವು ನಿಮ್ಮ ಲೆಕ್ಚರರ್ ಜೊತೆ ಡಿಸ್ಕಸ್ ಮಾಡಿ ಏನಾದ್ರೂ ಕರೆಕ್ಷನ್ಸ್ ಇತ್ತು ಅಂತಂದ್ರೆ ರಿವ್ಯಾಲ್ಯೂಷನ್ ಗೆ ಅಪ್ಲೈ ಮಾಡ್ಬೇಕು. ಸೊ ಈ ರಿವ್ಯಾಲ್ಯೂಷನ್ ಗೆ ಪ್ರತಿ ಸಬ್ಜೆಕ್ಟ್ ಗೆ 1640 ರೂಪೀಸ್ ಇರುತ್ತೆ. ಕೌಂಟಿಂಗ್ ಮಿಸ್ಟೇಕ್ ಇತ್ತು, ರೀಟೋಟಲಿಂಗ್ ಏನಾದ್ರೂ ಹಾಕ್ಬೇಕು ಅಂತ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಮತ್ತೆ ಫೀಸ್ ಇರೋದಿಲ್ಲ. ಸೊ ನೀವೇನು ಫೋಟೋ ಕಾಪಿ ತರಿಸಿರ್ತೀರಲ್ಲ ಅದನ್ನೇ ವಾಪಸ್ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಡೀಟೇಲ್ಸ್ ಇದೆ. ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ಅಪ್ಡೇಟ್ಸ್ ಗಾಗಿ ನೀಟ್, KCET ಮತ್ತೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಸ್ ಗಾಗಿ ನೋಡ್ತಾ ಇರಿ ಬಾಟ್ನಿ ಬ್ಲೂಮ್ ಚಾನಲ್. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.